So Dr. Madhukar is our medical director. He's a psychiatrist by profession, and somebody whom we all look up to in the organization whenever we are in trouble, whether it's medical, administrative, or anything. Because he has a lot of, the way he comes up with solutions is very, very innovative and novel. So, Dr. Madhukar, you have, worked in premier institutes before you went to UK. Yes. You studied in NIMHANS, one of the premier institutes of the country, and then went on in, CMC Vellore, and then went to UK. And whatever is the best in the mental health is what you have had exposure before you came to Cadabums. How did you find, can you in brief share how you felt and what you saw here to what you were exposed earlier? Thank you. First of all, thank you very much for the opportunity, sir. ಇಂಥ ಒಳ್ಳೆ ದಿವಸ ಇವತ್ತು ನಮ್ಮನ್ನೆಲ್ಲ ಕರೆದಿದ್ದೀರಾ. ಸೊ ನಾವೆಲ್ಲ ಇಲ್ಲಿ ಇರೋದಕ್ಕೆ ಭಾಳ ಸಂತೋಷ. ನಾನು ಕಡಬಮ್ಸ್ ಸೇರಿದ್ದು 2009 2009. ನನಗೆ ಆವಾಗ ನಮ್ಮ ನಿಮ್ಹಾನ್ಸ್ ಎಕ್ಸ್ ಡೈರೆಕ್ಟರ್ ಡಾಕ್ಟರ್ SM ಚನ್ನಬಸವಣ್ಣ ಅವರು ಆಗಲೇ ಮೆಡಿಕಲ್ ಡೈರೆಕ್ಟರ್ ಆಗಿ ಇಲ್ಲಿ ಕೆಲಸ ಮಾಡ್ತಾಯಿದ್ರು ಕಡಬಮ್ಸಲ್ಲಿ. ಸೊ ಇನ್ನೂ ಫಸ್ಟ್ ಡೇ ಇನ್ನೂ ಚೆನ್ನಾಗಿ ಜ್ಞಾಪಕ ಇದೆ ನನಗೆ ಅದ್ರ ಬಗ್ಗೆ ಹೆಚ್ಚು ಗೊತ್ತಿರಲಿಲ್ಲ, ಸಂಸ್ಥೆ ಬಗ್ಗೆ. ನಾನು ಇಂಗ್ಲೆಂಡಿಂದ ಬಂದಿದ್ದೆ, ಕರೆಕ್ಟು. ನನ್ನ ಫ್ರೆಂಡ್ಸ್ ಎಲ್ಲ ಕೇಳೋರು ತುಂಬ ಜನ, ವಾಪಸ್ ಇಂಡಿಯಾಗೆ ಹೋಗಿದ್ಯಾ, ಏನು ಮಾಡ್ತೀಯಾ ಅಂತ. ಓಕೆ, ಅದು ಪ್ರಶ್ನೆ. ಸೊ ಇಲ್ಲೆಲ್ಲ ಕೆಲಸ ಮಾಡಿದ್ಯಾ, ಅಲ್ಲೂ ಹೋಗಿ ಏನು ಮಾಡ್ತೀಯಾ ಏನು ಅಂತ. ಸರಿ ಬಂದೆ. ಆಮೇಲೆ ವಿಸಿಟ್ ಮಾಡಬೇಕು ಕಡಬಮ್ಸ್ಗೆ ಅಂತ ಕರೆದಾಗ ಫಸ್ಟ್ ಮೀಟ್ ಮಾಡಿದ್ದು ಸರ್ನ. ಅವರು ಭಾಳ ಆತ್ಮೀಯತೆಯಿಂದ ಬರಮಾಡ್ಕೊಂಡ್ರು. ಫಸ್ಟ್ ಇಂಪ್ರೆಷನ್ ಮ್ಯಾಟರ್ಸ್ ಎ ಲಾಟ್ ಅಂತೀವಿ ನಾವು. ಆತ್ಮೀಯತೆಯಿಂದ ಕರೆದು ಮಾತಾಡಿಸಿ, ಡಾಕ್ಟ್ರಿ ಒಳಗಡೆ ಹೋಗಿ ಒಂದು ಸತಿ ನೋಡ್ಕೊಂಬನ್ನಿ ಅಂದರು. ನಾವು ಐ ವೆಂಟ್ ಇನ್ಸೈಡ್, ರಿಮೆಂಬರ್ ಯು ವರ್ ದೇರ್ ವಿತ್ ಮೀ, saw the place and came back. It didn't take a second for me to say, yes, I'm going to be part of Cadabums. So not even a few seconds. Ekendere nanu what I was seeing, the facilities, it's not world class, it is Cadabums class. The rest of the world has to meet that Cadabums standards. Okay, ekendere facilities ವಿಚಾರದಲ್ಲಿ ನಾವು ಆ್ಯಸ್ ಪ್ರೊಫೆಷ್ನಲ್ ವಾಟ್ ಡು ಐ ಸಿ, ನನಗೆ ಅಲ್ಲಿರೋ ಜನಗಳನ್ನ ರೆಸ್ಪೆಕ್ಟ್ಫುಲ್ಲಾಗಿ ನೋಡ್ಕೊಳ್ಳೋದು, ಅವರಿಗೆ ಬೇಕಾದಂತಹ ಫೆಸಿಲಿಟೀಸ್ನ ಇದು ಮಾಡೋದಲ್ದೇ, ಪ್ರೊವೈಡ್ ಮಾಡೋದಲ್ದೇ, ಆ್ಯಸ್ ಎ ಪ್ರೊಫೆಷ್ನಲ್ ಐ ನೀಡ್ ಟು ಹ್ಯಾವ್ ದಟ್ ಸ್ಯಾಟಿಸ್ಫ್ಯಾಕ್ಷನ್ ನನಗೆ ವಿತೌಟ್ ಎನಿ ಕೈಂಡ್ ಆಫ್ ರೆಸ್ಟ್ರಿಕ್ಷನ್ಸ್. ಆ್ಯಕ್ಚುಲಿ ಈ 17 ವರ್ಷದಲ್ಲಿ ನಾನು ರಮೇಶ್ ಕಡಬಮ್ಸ್ ಅವ್ರ ಜೊತೆ ಮಾತಾಡಿರೋದು ಕೆಲವು ದಿವಸಗಳಿರ್ಬೋದು, ಕೆಲವು ಕ್ಷಣಗಳಿರ್ಬೋದು. ಯಾಕೆ ಅಂದರೆ ಪ್ರೊಫೆಷ್ನಲಿ ನನಗೆ ಅವ್ರ ಕಡೆಯಿಂದ ಯಾವುದೇ ರೀತಿ ರಿಸ್ಟ್ರಿಕ್ಷನ್ಸ್ ಅನ್ನೋದು ಇಲ್ಲ. ನೋ, ದ್ಯಾಟ್ ಈಸ್ ನಂಬರ್ 1. ಯಾಕೆಂದರೆ ಆ್ಯಸ್ ಎ ಪ್ರೊಫೆಷ್ನಲ್ ವಿ ಶುಡ್ ಬಿ ಫ್ರೀ ಟು ವರ್ಕ್ ದ ವೇ ವಿ ವಾಂಟ್ ಟು, ಆ್ಯಂಡ್ ಕಡಬಮ್ಸ್ ಪ್ರೊವೈಡ್ ದಟ್. ಥ್ಯಾಂಕ್ ಯು ವೆರಿ ಮಚ್ ಸರ್ ಫಾರ್ ಪ್ರೊವೈಡಿಂಗ್ ದಟ್ ಕೈಂಡ್ ಆಫ್. ನಾವು ಎರಡನೇದು, ನಾನು ಜಾಯಿನ್ ಆದಮೇಲೆ ಭಾಳಷ್ಟು ಜನ ನನ್ನ ಫ್ರೆಂಡ್ಸ್ಗಳು US, UK, ಕ್ಯಾನಡಾ, ಆಸ್ಟ್ರೇಲಿಯಾ ಇಂದೆಲ್ಲ ಕೇಳ್ತಾರೆ, ಕೆಡಬಮ್ಸಲ್ಲಿ ನೀನು ಕೆಲಸ ಮಾಡ್ತಾಯಿದ್ದೀಯಂತೆ, ನಾವು ಬಂದು ನೋಡಬೇಕು ಅಂತ. ಹಾಗೆ ಬಂದು ವಿಸಿಟ್ ಮಾಡಿ ನೋಡಿದಾಗ ಫಸ್ಟ್ ಕೇಳೋದು, ಯಾವ ರೀತಿ ಅವ್ರಿಗೆ ಈ ಥರ ವಿಷನ್ ಇತ್ತು, ಈ ಥರ ಕಟ್ಟಬೇಕಾಗಿತ್ತು ಅಂತ. ನಮ್ಮ ದೇಶಗಳಲ್ಲೇ ಇಲ್ಲ ಆ ಥರ ಫೆಸಿಲಿಟಿ. ಯಾಕೆಂದರೆ ಅದಕ್ಕೊಂದು ಹೃದಯ ಅನ್ನೋದಿದೆ. ನಾನು ಅವಾಗಲೇ ಹೇಳ್ದಂಗೆ, ಇಟ್ ಈಸ್ ನಾಟ್ ಅಬೌಟ್ ದ ಸ್ಟ್ರಕ್ಚರ್, ಇಟ್ ಈಸ್ ವಾಟ್ ಯು ಪ್ರೊವೈಡ್, ದಿ ಲವ್ ಆ್ಯಂಡ್ ಅಫೆಕ್ಷನ್. ಮೆಂಟಲ್ ಇಲ್ನೆಸ್ ಬಗ್ಗೆ ಹೇಳಿದ್ವಿ, ಎಸ್ ಪ್ರಿವೆನ್ಷನ್ ಎಲ್ಲ ಮಾತಾಡಿದ್ವಿ. ಲೆಟ್ಸ್ ಬಿ ಪ್ರಾಕ್ಟಿಕಲ್. ಅದನ್ನೆಲ್ಲ ನಾವು ನಿಲ್ಸೋಕ್ಕಾಗಲ್ಲ, ಅದನ್ನು ತೆಗೆಯೋದಕ್ಕೂ ಆಗೋದಿಲ್ಲ. ಇಡೀ ಅಡ್ವಾನ್ಸ್ಡ್ ಕಂಟ್ರಿಗಳಲ್ಲೇ ತೆಗೆದಿದ್ದು ನಮ್ಮ ದೇಶದಲ್ಲಿ ಹೆಂಗೆ ತೆಗೆದುಬಿಡ್ತೀವಿ. ಬಟ್ ಇರೋರನ್ನ ಚೆನ್ನಾಗಿ ನೋಡ್ಕೋಬೇಕು. ಆ ನಿಟ್ಟಿನಲ್ಲಿ ಐ ಥಿಂಕ್ ಕಡಬಮ್ಸ್ ಇಸ್ ಡೂಯಿಂಗ್ ಎ ವಂಡರ್ಫುಲ್ ಜಾಬ್, ಆ್ಯಂಡ್ ಐ ಆಮ್ ವೆರಿ ಪ್ರೌಡ್ ಟು ಬಿ ಪಾರ್ಟ್ ಆಫ್ ದಟ್ ಇನ್ಸ್ಟಿಟ್ಯೂಷನ್ ಆ್ಯಂಡ್ ಮೈ ಜರ್ನಿ. ಸರ್, ಥ್ಯಾಂಕ್ ಯು. ನಿಮ್ಮ ಸಾರ್ಥಕ ಬದುಕು ಜೊತೆ ನಾವುಗಳು ಎಲ್ಲ ಅದ್ರ ಜೊತೆಗೆ ಇದ್ದೀವಿ, ನಮ್ಗಳಿಗೂ ಅವಕಾಶ ಕೊಟ್ಟಿದ್ದೀರಾ. ಸೊ ವಂಡರ್ಫುಲ್ ಸರ್. ಥ್ಯಾಂಕ್ ಯು ಸೋ ಮಚ್ ಡಾಕ್ಟರ್ ಮಧುಕರ್. ನೀವು ಮಾತಾಡ್ಬೋದು, ನಾವು ನಿಮ್ಮನ್ನೇನು ರಿಸ್ಟ್ರಿಕ್ಟ್ ಮಾಡಿಲ್ಲ. ಥ್ಯಾಂಕ್ ಯು ಸೋ ಮಚ್.